ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಜನವರಿ 22, 2024 ಈ ದಿನ ತುಂಬ ವಿಶೇಷವಾದಂಥ ದಿನ ಅಂತ ಹೇಳಿದರೂ ತಪ್ಪಾಗಲ್ಲ. 500 ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಂಥ ದಿನ ಇವತ್ತು. ವಿಶ್ವದಾದ್ಯಂತ ರಾಮ ಭಕ್ತರು ಇವತ್ತು ಹಬ್ಬ ಆಚರಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಎಲ್ಲ ರಾಮ ಭಕ್ತರು ಅವ್ರದ್ದೇ ಆದಂಥ ರೀತಿಯಲ್ಲಿ ರಾಮನ ಪೂಜೆ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿತ್ತು. ಒಂದು 15 ದಿನ ಆಯಿತು. ನಾವು ಅದನ್ನು ದೇವ್ರ ಕೋಣೆಲಿಟ್ಟು ಡೈಲಿ ಪೂಜೆ ಮಾಡ್ತಾಯಿದ್ವಿ. ಅದನ್ನು ಇವತ್ತಿನ ದಿನ ಏನಾದರೂ ಒಂದು ಸಿಹಿ ತಯಾರಿಸಿ ಪ್ರಸಾದ ಅಂತ ಸ್ವೀಕರಿಸಬೇಕು. ಸಂಜೆ ಟೈಮು ಉತ್ತರ ದಿಕ್ಕಿಗೆ 5 ದೀಪನ ಹಚ್ಚಬೇಕು ಅಂತ ಹೇಳಿದರು. ಸೊ ನಾವು ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅದೃಷ್ಟ ಏನಪ್ಪ ಅಂದರೆ ನಮ್ಮೂರಲ್ಲಿ ಕೂಡ ರಾಮ ಮಂದಿರ ಇದೆ. ನಾನು ನಿಮಗೆ ತೋರಿಸ್ತಾ ಇರೋಂಥ ವಿಡಿಯೋ ಅದೇ ನಮ್ಮೂರ ರಾಮ ಮಂದಿರ. ಇಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ ಇದೆ. ರಾಮನವಮಿಲಿ ಕೂಡ ನಾವಿಲ್ಲಿ ಪೂಜೆ ಮಾಡಿ ಪಲ್ಲಕ್ಕಿನ ಹೊರಡಿಸ್ತೀವಿ. ಅದು ನಾನು ರಾಮನವಮಿ ದಿನ ನಿಮಗೆ ಮತ್ತೆ ತೋರಿಸ್ತೀನಿ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ನಮ್ಮೂರ ರಾಮ ಮಂದಿರದಲ್ಲಿ ನಾವು ರಾಮನ ಪೂಜೆ ಇಟ್ಕೊಂಡಿದ್ದೀವಿ. ರಾಮನ ಪೂಜೆ, ಸತ್ಯನಾರಾಯಣ ಪೂಜೆ, ರಾಮನ ಭಜನೆ, ಅನ್ನ ಸಂತರ್ಪಣೆ, ಸಂಜೆ ಚಿಕ್ಕದಾಗೊಂದು ದೀಪೋತ್ಸವ ಇಟ್ಕೊಂಡಿದ್ದೀವಿ. ಈ ಸಂಭ್ರಮನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆಲ್ಲ ಪೂಜೆ ಮಾಡ್ತಾರೆ, ನಾವು ಹಿಂದಿನ ದಿನವೇ ಇಷ್ಟು ಎಲ್ಲ ಅಲಂಕಾರ ಮಾಡಿದ್ವಿ ಅಂತಂದರೆ ನಮಗೆ ಎಷ್ಟು ಖುಷಿ ಇದೆ ನಾಳೆಯ ದಿನ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ನಾವು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ನಂತರ ಪ್ರಸಾದ ಮಾಡಿ ಅದನ್ನು ನೈವೇದ್ಯ ಮಾಡಿ ನಂತರ ರಾಮ ಮಂದಿರಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಊರಿನ ಎಲ್ಲ ಜನರು ಬಂದು ರಾಮನಿಗೆ ಪೂಜೆ ಮಾಡ್ತಾರೆ. ಇಲ್ಲಿ ಮಧ್ಯಾಹ್ನ ಊಟ ಇದೆ, ಪ್ರಸಾದ. ಸೊ ಅದನ್ನು ಸ್ವೀಕರಿಸ್ತಾರೆ. ಬನ್ನಿ ಹೇಗೆಲ್ಲ ರಾಮನ ಪೂಜೆ ಮಾಡ್ತಾರೆ ಅಂತ ನೋಡೋಣ.
ಅನ್ನ ಸಾರು, ಸ್ವೀಟು, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಉಪ್ಪಿನಕಾಯಿ ಎಲ್ಲ ಇತ್ತು. ಪ್ರಸಾದನ ಸ್ವೀಕರಿಸಿ ಮನೆಗೆ ಬಂದ್ವಿ. ನಂತರ ರಾತ್ರಿ ದೀಪ ಹಚ್ಚಬೇಕು ಅಂತ ಹೇಳಿದ್ರಲ್ಲ, ಉತ್ತರ ದಿಕ್ಕಿಗೆ 5 ದೀಪ ಹಚ್ಚೋದಕ್ಕೆ ಹೇಳಿದರು. ಸೊ ನಾವು ಉತ್ತರ ದಿಕ್ಕಿಗೆ 5 ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ನಂತರ ಮತ್ತೆ ರಾಮ ಮಂದಿರಕ್ಕೆ ಹೋದ್ವಿ. ನಮ್ಮ ಅತ್ತೆ ಇವರು ಉತ್ತರ ದಿಕ್ಕಿಗೆ ದೀಪ ಹಚ್ತಾ ಇದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಜೈ ಶ್ರೀರಾಮ್ ಹೇಳು ಭೂಮಿ, ಜೈ ಶ್ರೀರಾಮ್ ಹೇಳು ಭೂಮಿ. ಫೋನ್ ಇಲ್ಲೇ ಜೋಡ. ರಾತ್ರಿ ಮತ್ತೆ ಪೂಜೆ ಮಾಡಿ ಫಸ್ಟಿಗೆ ದೀಪನ ಅಂಟಿಸ್ಕೊಟ್ರು. ನಂತರ ನಾವೆಲ್ಲ ದೀಪಗಳನ್ನು ಹಚ್ಚಿದ್ವಿ. ಶ್ರೀರಾಮ್ ಅಂತ ಬರೆದುಬಿಟ್ಟು ಅದ್ರ ಮೇಲೆ ಕೂಡ ದೀಪಗಳನ್ನ ಇಟ್ಟಿದ್ವಿ. ನೋಡಿ, ದೇವಸ್ಥಾನ ಹೀಗೆ ದೀಪಾವಳಿ ಹಬ್ಬದ ಥರ ಕಾಣಿಸ್ತಾ ಇದೆ. ಈ ಥರ ನಾವು ರಾಮನ ಪೂಜೆ ಮಾಡಿ ಆವತ್ತಿನ ದಿನ ಮುಗಿಸಿದ್ವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.